ನಮಸ್ಕಾರ ಸ್ನೇಹಿತರೆ, ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇಂಫೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೋಡ್ತಾ 500 ಸಬ್ಸ್ಕ್ರೈಬರ್ಸ್ ಆಗಿ ಹೋಗಿದೆ. ಸಪೋರ್ಟ್ ಮಾಡಿರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಸ್ನೇಹಿತರೆ, ಇವತ್ತಿನ ವಿಷಯ ಏನಂತ ಅಂದರೆ, ನೀವೀಗ ಸ್ವಂತ ಬಿಸ್ನೆಸ್ಸು ಅಥವಾ ಒಂದು ಅಂಗಡಿ ಅಥವಾ ಯಾವುದಾದ್ರೂ ಒಂದು ಮ್ಯಾನುಫ್ಯಾಕ್ಚರು ಇಲ್ಲ ಅಂತ ಅಂದರೆ ಸರ್ವಿಸ್ ಬಿಸ್ನೆಸ್ ನಡೆಸ್ತಾ ಇದ್ದರೆ ಇವತ್ತಿನ ವಿಡಿಯೋ ನಿಮಗಾಗಿನೇ ತಗೊಬಂದಿದ್ದೀನಿ. ಈಗ ನೀವೇನಾದರೂ ಹೋಟ್ಲು ಅಥವಾ ಬೇಕ್ರಿ, ಮೆಕ್ಯಾನಿಕ್ ಶಾಪು ಅಥವಾ ಅಡಿಕೆ ಸಂರಕ್ಷಣಾ ಘಟಕ ಇಲ್ಲ ಅಂದರೆ ಟೈಲರಿಂಗು, ಹೀಗೆ ಯಾವುದೋ ಒಂದು ಬಿಸ್ನೆಸ್ಸು ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಉದ್ಯಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬಗ್ಗೆ ಬ್ಯಾಂಕ್ಗಳಲ್ಲಿ ಹೆಚ್ಚಾಗಿ ಕೇಳಿರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಉದ್ಯಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂದರೆ ಏನು, ಇದನ್ನ ಅಪ್ಲೈ ಮಾಡೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಆನ್ಲೈನಲ್ಲಿ ಅಪ್ಲೈ ಮಾಡೋದಾದರೆ ಈ ಸರ್ಟಿಫಿಕೇಟ್ನ ಹೇಗೆ ಅಪ್ಲೈ ಮಾಡಬೇಕು, ಹಾಗೆ ಇದರಿಂದ ಆಗೋ ಯೂಸಸ್ ಏನು, ಈ ಥರ ಪೂರ್ತಿ ಮಾಹಿತಿ ಈ ವಿಡಿಯೋದಲ್ಲಿ ಈ ಉದ್ಯಮ್ ರಿಜಿಸ್ಟ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ಸ್ವಲ್ಪ ಲೆಂತಿ ಅನಿಸ್ಬೋದು, ಬಟ್ ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ನೋಡಿಕೊಂಡ್ರೆ ನೀವೇ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು, ಈಸಿಯಾಗಿ ಅಪ್ಲೈ ಮಾಡ್ಬೋದು. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇಂಫೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ ಕೊಡ್ತಾ ಇರ್ತೀವಿ. ಗೌರ್ಮೆಂಟ್ ಜಾಬ್ ಮಾಹಿತಿ ಅಥವಾ ಸರ್ಕಾರದಿಂದ ಹೊಸದಾಗಿ ಬಿಡುಗಡೆ ಆಗೋ ಎಲ್ಲ ಸ್ಕೀಮ್ಗಳ ಬಗ್ಗೆ ನಿಮಗೆ ಮೊದಲು ವಿಷಯ ಗೊತ್ತಾಗಬೇಕು ಅಂದರೆ ಅಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಸರಿ ಸ್ನೇಹಿತರೆ, ಈಗ ಉದ್ಯಮ್ ರಿಜಿಸ್ಟ್ರೇಷನ್ ಅಂದರೆ ಏನು ಅಂತ ನೋಡಿದರೆ, ಈ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂದರೆ ಈ MSME ಉದ್ಯಮಗಳನ್ನು ಭಾರತ ಸರ್ಕಾರದ ವ್ಯವಸ್ಥೆಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಪ್ರಕ್ರಿಯೆನೇ ಉದ್ಯಮ್ ರಿಜಿಸ್ಟ್ರೇಷನ್. ಅಂದರೆ ನಿಮ್ಮ ಬಿಸ್ನೆಸ್ಸನ್ನು ಈ ಭಾರತ ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಪ್ರಕ್ರಿಯೆ ಇದಾಗಿದೆ. ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೊಂದು ಬಿಸ್ನೆಸ್ಸು ಉದ್ಯಮ್ ರಿಜಿಸ್ಟ್ರೇಷನ್ ನಂಬರು ಹಾಗೆ ಸರ್ಟಿಫಿಕೇಟ್ ಸಿಗುತ್ತೆ. ಇದರಿಂದ ಏನು ಯೂಸಸ್, ಈ ಸರ್ಟಿಫಿಕೇಟ್ ನಾವು ಯಾಕೆ ಮಾಡಿಸ್ಕೊಬೇಕು ಅಂತ ಕೇಳಿದರೆ, ಈ ಉದ್ಯಮ್ ರಿಜಿಸ್ಟ್ರೇಷನ್ ಹೊಂದಿರೋ MSMEಗಳಿಗೆ ಕೆಲವು ಸರ್ಕಾರಿ ಯೋಜನೆಗಳು ಸಿಗ್ತವೆ, ಹಾಗೆ MSME ಕಡೆಯಿಂದನೇ ಸೌಲಭ್ಯಗಳು ಸಿಗ್ತವೆ. ಅಥವಾ ನಿಮ್ಮ ಬಿಸ್ನೆಸ್ ಮೇಲೆ ಏನಾದರೂ ಲೋನ್ ಮಾಡ್ತೀರಾ ಅಂದರೆ ಈ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಿರುತ್ತೆ, ಇಲ್ಲ ಬ್ಯಾಂಕ್ ಅವರು ನೀವು ಆ ಸರ್ಟಿಫಿಕೇಟ್ ಮಾಡಿಸ್ಕೊಬನ್ನಿ ಅಂತಲೇ ಹೇಳ್ತಾರೆ. ಹಾಗೆ OD ಅಕೌಂಟ್ ಇದ್ದರೆ ನಿಮ್ಮದು ಇಯರ್ಲಿ ಒಂದು ಸಲ ರಿನ್ಯೂವಲ್ ಅಂತ ಬರುತ್ತೆ, ಅದನ್ನು ಸಹ ಈ ಸರ್ಟಿಫಿಕೇಟಿಂದನೇ ಮಾಡಬೇಕಾಗತ್ತೆ. ಇದೆಲ್ಲ ಈ ಸರ್ಟಿಫಿಕೇಟ್ ಸ್ಟಾರ್ಟ್ ಆಗಿರೋದೇ ಈಗ 2020 ಮೇಲೆ ಸ್ಟಾರ್ಟ್ ಆಗಿರೋದು. ಸೊ ಈಗ OD ಅಕೌಂಟ್ ರಿನ್ಯೂವಲ್ಲು ಅಥವಾ ಲೋನ್ ತೊಗೊಬೇಕು ಏನೇ ಇದ್ರೂ ಈ ಸರ್ಟಿಫಿಕೇಟ್ ಕಂಪಲ್ಸರಿ ಕೇಳ್ತಾರೆ. ಹಾಗೆ ಈಗ ಗೌರ್ಮೆಂಟಿಂದ ಪ್ರೊಕ್ಯೂರ್ಮೆಂಟ್ ಅಪರ್ಚುನಿಟೀಸ್ ಏನಾದರೂ ಪಡಿಬೇಕಂತ ಅಂದರೂ ಈ ಸರ್ಟಿಫಿಕೇಟ್ ಬೇಕಿರುತ್ತೆ. ಹಾಗಂತ ಈ ಉದ್ಯಮ್ ರಿಜಿಸ್ಟ್ರೇಷನ್ ಇದ್ದರೆ ಮಾತ್ರ ನಿಮಗೆ ಬ್ಯಾಂಕಲ್ಲಿ ಲೋನ್ ಸಿಗುತ್ತೆ ಅಥವಾ ಸಬ್ಸಿಡಿ ಆಟೋಮೆಟಿಕ್ಕಾಗಿ ಸಿಗುತ್ತೆ ಅನ್ನೋದಲ್ಲ. ಪ್ರತಿ ಲೋನ್ ಅಥವಾ ಸಬ್ಸಿಡಿಗೆ ಅದರದ್ದೇ ಆದ ಎಲಿಜಿಬಿಲಿಟಿ ಇರುತ್ತೆ. ಆದರೂ ನಿಮಗೆ ಇದೊಂದು ಸರ್ಟಿಫಿಕೇಟ್ ಇದ್ದರೆ 80% ಲೋನು ಸಿಗುತ್ತೆ. ಸರಿ ಸ್ನೇಹಿತರೆ, ಈಗ ಈ ಉದ್ಯಮ್ ರಿಜಿಸ್ಟ್ರೇಷನ್ ಅಂದರೆ ಏನು, ಈ ಸರ್ಟಿಫಿಕೇಟ್ ಯೂಸಸ್ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಆನ್ಲೈನಲ್ಲಿ ಈ ಸರ್ಟಿಫಿಕೇಟ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ಈ ಸರ್ಟಿಫಿಕೇಟ್ ಅಪ್ಲೈ ಮಾಡೋಕ್ಕೆ ನಿಮ್ಮ ಹತ್ರ ಮುಖ್ಯವಾಗಿ ಆಧಾರ್ ಕಾರ್ಡು, ಪಾನ್ ಕಾರ್ಡು ಹಾಗೆ ಬ್ಯಾಂಕ್ ಪಾಸ್ಬುಕ್ಕು ಕಂಪಲ್ಸರಿ ಇರಲೇಬೇಕು. ಅದ್ರ ಜೊತೆಗೆ ಆಧಾರ್ ಕಾರ್ಡಿಗೆ ಕೊಟ್ಟಿರೋ ಮೊಬೈಲ್ ನಂಬರು ಇದೆಲ್ಲ ಕಂಪಲ್ಸರಿ ಬಿಡಿ. ಈ ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡು ನೆಕ್ಸ್ಟು ನೀವು ಗೂಗಲ್ ಕ್ರೋಮ್ಗೆ ಹೋಗಿ, ಮೊಬೈಲು ಅಥವಾ ಸಿಸ್ಟಮ್ ಯಾವುದಾದ್ರೂ ಓಕೆ, ಮೊಬೈಲಲ್ಲೂ ಮಾಡ್ಬೋದು ಈ ಉದ್ಯಮ್ ರಿಜಿಸ್ಟ್ರೇಷನ್ನು. ಸೊ ನೀವು ಮೊಬೈಲು ಅಥವಾ ಸಿಸ್ಟಮಲ್ಲಿ ಗೂಗಲ್ ಕ್ರೋಮಿಗೆ ಹೋಗಿ ಅಲ್ಲಿ ಉದ್ಯಮ್ ರಿಜಿಸ್ಟ್ರೇಷನ್ ಅಂತ ಸರ್ಚ್ ಮಾಡಿ. ಆಲ್ಮೋಸ್ಟು ತುಂಬ ಫೇಕ್ಸ್ ವೆಬ್ಸೈಟ್ಗಳಿದ್ದಾವೆ, ಆದರೂ ಫಸ್ಟ್ ಒಂದು ಇರುತ್ತೆ ಉದ್ಯಮ್ ರಿಜಿಸ್ಟ್ರೇಷನ್ ಅಂತ. ನಾನು ಬೇಕಾದರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಆ ಲಿಂಕನ್ನು ಚೆಕ್ ಮಾಡ್ಕೊಳ್ಳಿ ಬೇಕಾದರೆ. ಈಗ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಂಡ್ರೆ ಈ ಥರದೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಫಸ್ಟ್ ಆಫ್ ಆಲು ಉದ್ಯಮ್ ರಿಜಿಸ್ಟ್ರೇಷನ್ ಓಪನ್ ಮಾಡ್ಕೊಳ್ಳೋಕೆ ಅಂದರೆ ಸರ್ಟಿಫಿಕೇಟ್ ಮಾಡೋದಕ್ಕೆ ನಿಮ್ಮದು ಆಧಾರ್ ನಂಬರ್ ಹಾಕಿ
ನೇಮ್ ಆಫ್ ಎಂಟರ್ಪ್ರೈನರ್ ಅಂತ ಇರುತ್ತೆ. ಅಂದರೆ ನಿಮ್ಮ ಓನರ್ ಹೆಸರು, ಅಂದರೆ ನೀವೇ ಆಗಿರ್ತೀರ. ಈಗ ನಿಮ್ಮದೇ ಒಂದು ಶಾಪ್ ಇದ್ದರೆ ನಿಮ್ಮ ಹೆಸರು ಹಾಕಿ, ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ನಂಬರು ಮತ್ತು ಹೆಸರು ಹಾಕಿ OTP ಕಳಿಸ್ಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡಿಗೆ ಕೊಟ್ಟಿರೋ ಮೊಬೈಲ್ ನಂಬರಿಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಆ OTP ಎಂಟ್ರಿ ಆದ್ರ ಮೇಲೆ ವ್ಯಾಲಿಡೇಟ್ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಪ್ಯಾನ್ ವೆರಿಫಿಕೇಷನ್ ಕೇಳುತ್ತೆ. ಫಸ್ಟ್ ನಿಮ್ದು ಆಧಾರ್ ವೆರಿಫಿಕೇಷನ್ ಆಗುತ್ತೆ, ಇಲ್ಲಿ ಪ್ಯಾನ್ ವೆರಿಫಿಕೇಷನ್ ಕೇಳುತ್ತೆ. ಸೆಕೆಂಡ್ ಒನ್ನು ಇಲ್ಲಿ ನಿಮಗೆ ಟೈಪ್ ಆಫ್ ಆರ್ಗನೈಸೇಷನಲ್ಲಿ ಆಲ್ಮೋಸ್ಟ್ ಪ್ರೊಪ್ರಿಯೇಟ್ರೇ ಇರ್ತೀರಾ, ನೀವು ಓನಾಗಿ ನಿಮ್ಮದು ಒಬ್ಬರೇ ಸಿಂಗಲ್ ಇದ್ದರೆ ನೀವು ಪ್ರೊಪ್ರಿಯೇಟ್ರನ್ನೇ ಹಾಕೊಬೇಕಾಗತ್ತೆ. ಇಲ್ಲ ಅಂದರೆ ಅದರಲ್ಲಿ ತುಂಬ ಆಪ್ಷನ್ಗಳಿದ್ದಾವೆ, ಒಂದು ಸಲ ಚೆಕ್ ಮಾಡ್ಕೊಬೋದು. ನೆಕ್ಸ್ಟ್ ನೀವು ಪಾನ್ ಕಾರ್ಡ್ ನಂಬರ್ ಹಾಕಬೇಕಾಗತ್ತೆ. ಹಾಗೆ ಪಾನ್ ಕಾರ್ಡಲ್ಲಿರೋ ಥರನೇ ನೇಮು, ಈ ಕಡೆ ಡೇಟ್ ಆಫ್ ಬರ್ತು, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದರೆ ವ್ಯಾಲಿಡೇಟ್ ಕೊಟ್ಟರೆ ನಿಮಗೆ ನೆಕ್ಸ್ಟು ಅದಿಷ್ಟು ಪ್ಯಾನ್ ವ್ಯಾಲಿಡೇಟ್ ಆಗುತ್ತೆ. ಪ್ಯಾನ್ ಆದ್ರ ಮೇಲೆ ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ITR ಫಿಲ್ ಮಾಡಿದರೆ, ನೀವು ಲಾಸ್ಟ್ ಇಯರು ಅಥವಾ 2024-25 ITR ಫಿಲ್ ಮಾಡಿದರೆ ಅದ್ರ ಬಗ್ಗೆ ಕೇಳುತ್ತೆ. GST ಇದ್ದರೆ GST ನಂಬರ್ ಹಾಕ್ಬೋದು, ಇಲ್ಲ ಅಂತ ಅಂದರೆ ಕಂಟಿನ್ಯೂ ಕೊಡ್ಬೋದು. ನೆಕ್ಸ್ಟು ಇಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಬರುತ್ತೆ. ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಅಂದರೆ ನಿಮ್ದೀಗ ಶಾಪಿಗೆ, ಈಗ ಒಂದು ಟೈಲರಿಂಗ್ ಶಾಪೇ ಅಂತ ಅಂದರೆ ನಿಮ್ಮ ಟೈಲರಿಂಗ್ ಶಾಪಲ್ಲಿ ಟೋಟಲಾಗಿ ಎಷ್ಟು ವರ್ತಿಂದು ಐಟಮ್ಗಳು ಅಥವಾ ನಿಮ್ಮದು ಟೋಟಲ್ ಶಾಪ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದು ಹಾಕಬೇಕಾಗತ್ತೆ. ಈಗ ಒಂದು 2 lakh ಅಂತ ಹಾಕಿದರೆ ನೆಕ್ಸ್ಟು ನೀವು ಇಲ್ಲಿ ಪಕ್ಕದಲ್ಲಿ ಎಕ್ಸ್ಕ್ಲೂಷನ್ ಆಫ್ ಕಾಸ್ಟ್ ಆಫ್ ಪೊಲ್ಯೂಷನ್ ಕಂಟ್ರೋಲು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೇಫ್ಟಿ ಡಿವೈಸ್ ಡ್ಯೂರಿಂಗ್ 2024-25 ಅಂತ ಕೇಳುತ್ತೆ. ಅಂದರೆ ನೀವೀಗ ಆ ಪೊಲ್ಯೂಷನ್ ಕಂಟ್ರೋಲು ಮತ್ತು ರಿಸರ್ಚು ಮತ್ತು ಡೆವಲಪ್ಮೆಂಟ್ ಇಂಡಸ್ಟ್ರಿಯಲ್ ಸೇಫ್ಟಿಗೋಸ್ಕರ ಎಷ್ಟು ಖರ್ಚು ಮಾಡಿದ್ದೀರಾ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನೀವೀಗ ಇಲ್ಲಿ 10 lakh ನೀವು ರಿಟರ್ನ್ ಡೌನ್ ವ್ಯಾಲ್ಯೂ ಇತ್ತು ಅಂದರೆ ಅದರಲ್ಲಿ ಅಟ್ಲೀಸ್ಟು 1 lakh ನಿಮಗೆ ಇದು ಏನದು ಪೊಲ್ಯೂಷನ್ ಕಂಟ್ರೋಲಿಗೆ, ಹಾಗೆ ಈ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಈಗ ಒಂದು 75,000, ಹಾಗೆ ಇದು ಏನದು ಲಾಸ್ಟಿಗೆ ಇಂಡಸ್ಟ್ರಿಯಲ್ ಸೇಫ್ಟಿ ಡಿವೈಸಸ್ಗೆ ಅಟ್ಲೀಸ್ಟ್ 25,000, ಟೋಟಲಾಗಿ 1,75,000 ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಇದು ಟರ್ನ್ ಓವರು 2024-25 ಅಂದರೆ ಲಾಸ್ಟ್ ಇಯರ್ ನಿಮ್ಮದು ಟರ್ನ್ ಓವರ್ ಎಷ್ಟಿದೆ ಅಂತ ಕೇಳುತ್ತೆ, ಅದನ್ನು ಟೈಪ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ನೀವು ಕಂಟಿನ್ಯೂ ಕೊಟ್ಟರೆ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನೇಮ್ ಆ್ಯಸ್ ಪರ್ ಪಾನ್ ಅವೆಲ್ಲ ಆಲ್ರೆಡಿ ಇರುತ್ತೆ. ನೆಕ್ಸ್ಟ್ ನೇಮ್ ಆಫ್ ಎಂಟರ್ಪ್ರೈಸಸ್ ಇರುತ್ತೆ. ಇಲ್ಲಿ ಆಲ್ಮೋಸ್ಟ್ ಕೆಲವು ಕಡೆ ಏನಾಗುತ್ತೆ ಅಂತ ಅಂದರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ನಿಮ್ಮ ನೇಮು ಆ್ಯಸ್ ಪರ್ ಆಧಾರ್ ಏನಿದೆಯೋ ಅದನ್ನೇ, ಅಂದರೆ ಬ್ಯಾಂಕ್ ಅಕೌಂಟಲ್ಲಿ ಏನು ನೇಮ್ ಇದೆಯೋ ಅದೇ ನೇಮು ನೀವು ಇಲ್ಲಿ ಎಂಟರ್ಪ್ರೈಸಸ್ಸಲ್ಲೂ ಕೊಡಬೇಕಾಗತ್ತೆ. ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ನಿಮ್ದು ಯಾವ ಶಾಪ್ ಇದೆ, ಅಂದರೆ ನಿಮ್ಮ ಶಾಪ್ ಹೆಸರು ಏನಿದೆ ಅದ್ರ ಮೇಲೆ OD ಅಕೌಂಟ್ ಏನಾದರೂ ಇದ್ದರೆ ಆ ಅಕೌಂಟಲ್ಲಿ ಏನು ನೇಮ್ ಇದೆಯೋ ಆ ನೇಮನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸಿಂಪಲಾಗಿ ಹೇಳೋದಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಯಾವ ನೇಮ್ ಇದೆಯೋ, ಅಂದರೆ ನಿಮ್ಮದು ಶಾಪ್ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಇದ್ದರೆ ಶಾಪ್ ಹೆಸರೇ ಹಾಕಿ, ಇಲ್ಲ ಅಂತ ಅಂದರೆ ಓನ್ ಹೆಸರಲ್ಲಿ ನಿಮ್ಮ ಹೆಸರಲ್ಲೇ ಬ್ಯಾಂಕ್ ಅಕೌಂಟ್ ಇದ್ದರೆ ನಿಮ್ಮ ಹೆಸರೇ ಹಾಕಿ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರು, ಇಮೇಲ್ ID, ಹಾಗೆ ನಿಮ್ಮ ಕ್ಯಾಟಗರಿ, ಜೆಂಡರು ಇವೆಲ್ಲ ಕೇಳುತ್ತೆ. ಇದೆಲ್ಲ ಕಾಮನ್, ಇವೆಲ್ಲ ಟಿಕ್ ಮಾಡ್ಕೊಂಡಾದ್ರ ಮೇಲೆ ಅಫಿಷಿಯಲ್ ಅಡ್ರೆಸ್ ಆಫ್ ಎಂಟರ್ಪ್ರೈಸಸ್ ಕೇಳುತ್ತೆ. ಅಂದರೆ ನಿಮ್ಮ ಶಾಪ್ ಅಡ್ರೆಸ್ ಎಲ್ಲಿದೆಯೋ ಆ ಅಡ್ರೆಸ್ಸನ್ನು ಟೈಪ್ ಮಾಡಬೇಕಾಗತ್ತೆ, ಕರೆಕ್ಟಾಗಿ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ಮತ್ತೊಂದಾಗಿ ಆಲ್ಮೋಸ್ಟು ಒಂದೇ ಥರ ನೀವು 2 ಕಡೆ ಫಿಲ್ ಮಾಡೋಕ್ಕಾಗಲ್ಲ. ಈಗ ವಿಲೇಜು ಟೌನಲ್ಲಿ ಸೇಮ್ ಏನು ಹೆಸರು ಹಾಕಿರ್ತೀರೋ ಅದನ್ನೇ ಬ್ಲ್ಯಾಕಲ್ಲಿ ಹಾಕಿದರೆ, ಅಥವಾ ರೋಡು ಸ್ಟ್ರೀಟಲ್ಲಿ ಅದೇ ನೇಮನ್ನು ಸೇಮ್ ಟೈಪ್ ಮಾಡಿದರೆ ನಿಮಗೆ ಲಾಸ್ಟಲ್ಲಿ ನೇಮ್ ಚೇಂಜ್ ಮಾಡೋಕ್ಕೆ, ಅಂದರೆ ಆ ಊರ ಹೆಸರು ಚೇಂಜ್ ಮಾಡೋಕ್ಕೆ ಹೇಳುತ್ತೆ. ಅಟ್ಲೀಸ್ಟ್ ನೀವು ಈಗ ಪೋಸ್ಟು ಅಂತನಾದರೂ ಟೈಪ್ ಮಾಡಬೇಕು, ಇಲ್ಲ ತಾಲೂಕು ಅಂತನಾದರೂ ಎಕ್ಸ್ಟ್ರಾ ಟೈಪ್ ಮಾಡಬೇಕಾಗತ್ತೆ. ಇಲ್ಲ ನಿಮ್ಮದು ಅಷ್ಟು ಅಡ್ರೆಸ್ಸು ಫಿಲ್ ಆಗೋಷ್ಟು ಅಡ್ರೆಸ್ಸು ಇದೆ ಅಂತ ಅಂದರೆ ಸಿಂಗಲಾಗಿ ನಾರ್ಮಲಾಗಿ ಫಿಲ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ಡಿಸ್ಟಿಕ್ಕೆಲ್ಲ ಕೇಳುತ್ತೆ, ಅದೆಲ್ಲ ಫಿಲ್ ಮಾಡಾದ್ರ ಮೇಲೆ ಇಲ್ಲಿ ನೆಕ್ಸ್ಟು ಪ್ಲಾಂಟ್ ಯೂನಿಟ್ ನೇಮ್ ಅಂತ ಕೇಳುತ್ತೆ. ಸೊ ಇಲ್ಲಿ ಸೇಮ್ ನೀವೀಗ ನಾನು ಅವಾಗ ಹೇಳ್ದಂಗೆ ಬ್ಯಾಂಕ್ ಅಕೌಂಟಲ್ಲಿ ಯಾವುದಿದೆಯೋ ಅದೇ ನೇಮನ್ನು ಕೊಡಿ. ಅಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮ್ಮ ಹೆಸರೇ ಕೊಡಿ, ಇಲ್ಲ ಅಂತ ಅಂದರೆ ಶಾಪ್ ಹೆಸರು ಇದ್ದರೆ ಶಾಪ್ ಹೆಸರು ಕೊಟ್ಟು ಆ್ಯಡ್ ಯೂನಿಟ್ ಕೊಟ್ಟು ಆ ಶಾಪು ನಿಮ್ಮದು ಎಲ್ಲಿ ಅಡ್ರೆಸ್ ಇದೆಯೋ ಅದನ್ನು ಇನ್ನೊಮ್ಮೆ ಟೈಪ್ ಮಾಡಬೇಕಾಗತ್ತೆ. ನೀವು ಆಲ್ಮೋಸ್ಟು ಸೇಮ್ ಮುಂಚೆ ನೀವೇನು ಟೈಪ್ ಮಾಡಿದ್ರು ಅಲ್ಲಿ ಅಫಿಷಿಯಲ್ ಅಡ್ರೆಸ್ ಆಫ್ ಎಂಟರ್ಪ್ರೈಸಲ್ಲಿ ಸೇಮ್ ಅಡ್ರೆಸ್ಸನ್ನು ಫಿಲ್ ಮಾಡಿ ಪೂರ್ತಿ ಡಬಲ್ ಟೈಮು ಒಂದೇ ಥರ ಬರದೇ ಇರೋ ಥರ ನೋಡಿಕೊಂಡು ಎಲ್ಲದನ್ನು ಫಿಲ್ ಮಾಡಿ. ಒಂದು ಸಲ ಫಿಲ್ ಮಾಡಿ ಕೊನೆಯದಾಗಿ ಆ್ಯಡ್ ಪ್ಲಾಂಟ್ ಅಂತ ಕೊಟ್ಟರೆ ಈ ಥರ ನಿಮ್ಗೊಂದು ಬಾಕ್ಸಲ್ಲಿ ನೀವು ಫಿಲ್ ಮಾಡಿರೋ ಡೀಟೇಲ್ಸ್ ಫುಲ್ಲು ಬರುತ್ತೆ. ಅದಾದ್ರ ಮೇಲೆ
ನೀವು ಪ್ರೀವಿಯಸ್ ಆಗಿ ನೀವು UM ರಿಜಿಸ್ಟ್ರೇಷನ್ ಏನಾದರೂ ಮಾಡಿಸಿದ್ದಿದ್ರೆ ಅದರದ್ದು ಡೀಟೇಲ್ ಹಾಕ್ಬೋದು. ನೆಕ್ಸ್ಟು ಇಲ್ಲಿ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಆಫ್ ರಿಜಿಸ್ಟ್ರೇಷನ್ ಅಂತ ಕೇಳುತ್ತೆ. ಅಂದರೆ ನಿಮ್ಮದು ಶಾಪ್ ಅಥವಾ ಫ್ಯಾಕ್ಟ್ರಿ ಏನೇ ಇದ್ದರೂ ಅದನ್ನು ರಿಜಿಸ್ಟ್ರೇಷನ್ ಮಾಡಿರೋ ಡೇಟನ್ನು ಹಾಕಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಕೆಳಗಡೆ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ನೀವು ಈಗ ಯಾವ ಅಕೌಂಟಿಂದ ಲೋನ್ ತೆಗಿತಾ ಇದ್ದೀರಾ ಅಥವಾ ಯಾವುದು OD ಅಕೌಂಟನ್ನ ರಿನ್ಯೂವಲ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅದೇ ಅಕೌಂಟ್ ಡೀಟೇಲನ್ನು ಇಲ್ಲಿ ಹಾಕಬೇಕಾಗತ್ತೆ. ಈ ಬ್ಯಾಂಕ್ ಡೀಟೇಲ್ಸ್ ಫುಲ್ಲು ಅಂದರೆ ನಿಮ್ಮ IFSC ಕೋಡು, ಬ್ಯಾಂಕ್ ನೇಮು ಹಾಗೆ ಅಕೌಂಟ್ ನಂಬರು ಮೂರನ್ನ ಕ್ಲಿಯರಾಗಿ ಹಾಕಿದ್ರ ಮೇಲೆ ನೆಕ್ಸ್ಟು ನಿಮಗೆ ಮೇಜರ್ ಆ್ಯಕ್ಟಿವಿಟಿ ಆಫ್ ಯೂನಿಟ್ ಅಂತ ಕೇಳುತ್ತೆ. ಅಂದರೆ ನಿಮ್ಮ ಈಗ ಒಂದು ಶಾಪು, ಈಗ ಟೈಲರಿಂಗ್ ಅಂತ ಅಂದರೆ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ, ಅಂದರೆ ಈಗ ಬಟ್ಟೆಗಳನ್ನು ಹೊಲಿಯೋದನ್ನು ಮ್ಯಾನುಫ್ಯಾಕ್ಚರಿಂಗ್ ಅಂತ ಕನ್ಸಿಡರ್ ಮಾಡ್ಬೋದು. ಅದೇ ಥರ ಈಗ ನೀವೇನಾದರೂ ಕಂಪ್ಯೂಟರ್ ಸೆಂಟ್ರ್ ಇಟ್ಟಿದ್ದಿದ್ರೆ ಅದನ್ನು ನೀವು ಜನಗಳಿಗೆ ಸರ್ವಿಸ್ ಕೊಡ್ತಾ ಇದ್ದೀರಾ. ಸೊ ನೀವು ಸರ್ವಿಸಲ್ಲಿ ಮೇಜರ್ ಆ್ಯಕ್ಟಿವಿಟಿ ಬಂದು ಸರ್ವಿಸ್ ಅಂತ ಇರುತ್ತೆ. ಸೊ ಈ ಥರ ನಿಮ್ಮ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರೋ ಅದರಲ್ಲಿ ಮೇಜರ್ ಆ್ಯಕ್ಟಿವಿಟಿ ಯಾವ್ದು ನೋಡಿಕೊಂಡು ಅದು ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದರೆ ಮ್ಯಾನುಫ್ಯಾಕ್ಚರಿಂಗ್ ಕೊಡಿ, ಇಲ್ಲ ಸರ್ವಿಸ್ ರಿಲೇಟೆಡ್ ಆಗಿದ್ದರೆ ಸರ್ವಿಸ್ ಅಂತ ಕೊಡಿ. ನೆಕ್ಸ್ಟು ಇವಾಗ ಮೇಯ್ನಾಗಿ ಈ ಉದ್ಯಮ ರಿಜಿಸ್ಟ್ರೇಷನ್ನು 80% ಜನಗಳಿಗೆ ಅರ್ಥ ಆಗದೆ ಇರೋ ಒಂದೇ ಒಂದು ಅಂತಂದರೆ ಈ NIC ಕೋಡು. ಈ NIC ಕೋಡು ಅರ್ಥ ಮಾಡ್ಸೋಕ್ಕೋದ್ರೆ ತುಂಬ ಲಾಂಗ್ ಪ್ರೊಸೀಜರ್ ಇದೆ. ಸೊ ನಿಮಗೆ ಬೆಟರ್ ಏನಂತ ಅಂದರೆ ಈಸಿಯಾಗಿ ನೀವು NIC ಕೋಡನ್ನು 2 ಥರನೂ ಹುಡುಕ್ಬೋದು. ಒಂದು, ನಿಮಗೆ NIC ಕೋಡ್ ಅಂತ ಈ ಮೇಯ್ನ್ ಪೇಜಲ್ಲೇ ಇತ್ತು, ಅಲ್ಲಿ ಆ NIC ಕೋಡನ್ನು ಓಪನ್ ಮಾಡಿಕೊಂಡ್ರೆ ನಿಮ್ಮ ಪ್ರತಿ ಬಿಸ್ನೆಸ್ಸಿಗೂ ಅದರಲ್ಲಿ ಸಪ್ರೇಟಾಗಿ ಒಂದು NIC ಕೋಡ್ಗಳು ಇರ್ತವೆ. ಆ NIC ಕೋಡನ್ನು ನೀವು ಹುಡುಕ್ತಾ ಹೋದರೆ ತುಂಬ ಲಾಂಗ್ ಪ್ರೊಸೀಜರ್ ಆಗುತ್ತೆ. ಸೊ ಬೆಟರ್ ಏನಂತ ಅಂದರೆ ಈಗಿನ ಜನ್ರೇಷನ್ ಅಂದರೆ ಈಗ ನಿಮಗೆ ಎಲ್ಲದೂ ಗೂಗಲಲ್ಲಿ ಸಿಗುತ್ತೆ. ಸೊ ನೀವೇನಂತ ಅಂದರೆ ಜಸ್ಟ್ ನಿಮ್ಮದು ಯಾವ ಬಿಸ್ನೆಸ್ಸು, ಟೈಲರಿಂಗ್ ಬಿಸ್ನೆಸ್ ಆಗಿದ್ದರೆ NIC ಕೋಡ್ ಫಾರ್ ಟೈಲರಿಂಗ್ ಅಂತ ಹೊಡೆದ್ರೆ ಆಲ್ಮೋಸ್ಟ್ ನಿಮ್ಗೆ NIC ಕೋಡ್ ಬರುತ್ತೆ. ಅದನ್ನೇ ನೀವು ಇಲ್ಲಿ ತಗೊಬಂದು ಕಾಪಿ ಮಾಡಿದರೆ ಆಯ್ತಷ್ಟೇ. ಅಂದರೆ ನೀವು ಏನು ಅದರಲ್ಲಿ 5 ಡಿಜಿಟಿಂದೊಂದು NIC ಕೋಡ್ ಬರುತ್ತೆ, ಅದನ್ನು ನೀವು ಪ್ರೊಸೀಜರ್ ಪ್ರಕಾರ ಇಲ್ಲಿ 5 ಡಿಜಿಟಲ್ಲಿ ಹಾಕಿದರೆ ನಿಮ್ಮದು NIC ಕೋಡ್ ಕಂಪ್ಲೀಟಾಗಿ ಶೋ ಆಗುತ್ತೆ. ನೀವು ಅದಕ್ಕೆ ಓಕೆ ಅಂದರೆ ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂತ ಅಂದರೆ ನೀವು NIC ಕೋಡ್ ಸರ್ಚ್ ಮಾಡ್ತೀನಿ ಅಂತ ಅಂದರೆ ಸ್ಟಾರ್ಟಿಂಗ್ ಈ ಉದ್ಯಮ ರಿಜಿಸ್ಟ್ರೇಷನ್ ಸ್ಟಾರ್ಟಿಂಗಲ್ಲೇ NIC ಕೋಡ್ ಅಂತ ಬರುತ್ತೆ, ಅದನ್ನು ನೀವು ಓಪನ್ ಮಾಡಿಕೊಂಡು ಚೆಕ್ ಮಾಡ್ಕೊಬೋದು ಬೇಕಾದರೆ. ನೆಕ್ಸ್ಟ್ ನೀವು ಇಲ್ಲಿ ಆ್ಯಡ್ ಆ್ಯಕ್ಟಿವಿಟಿ ಅಂತ ಕೊಟ್ಟರೆ NIC ಕೋಡ್ ಹಾಕಿ ಅದು ಕಂಪ್ಲೀಟಾಗಿ ಬರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲು ಅಥವಾ ನೀವು ಸರ್ವಿಸ್ ಅಂತ ಇದ್ದರೆ ಸರ್ವಿಸ್ಸು ಅಥವಾ ಟ್ರೇಡಿಂಗ್ ಅಂತ ಇದ್ದರೆ ಟ್ರೇಡಿಂಗಲ್ಲಿ ಬರುತ್ತೆ. ನಿಮ್ಮ ಶಾಪಲ್ಲಿ ಅಥವಾ ಫ್ಯಾಕ್ಟ್ರಿಲಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಅಂತ ಹೇಳಿ ಡೀಟೇಲಾಗಿ ಕೇಳುತ್ತೆ. ಅದನ್ನೆಲ್ಲ ಟೈಪ್ ಮಾಡಾದ್ರ ಮೇಲೆ ಲಾಸ್ಟಲ್ಲಿ ನಿಮಗೆ ಒಂದಿಷ್ಟು ಆಪ್ಷನ್ಸ್ ಬರುತ್ತೆ. ಆ ಆಪ್ಷನ್ಸನ್ನು ಓದ್ಕೊಂಡು ಟಿಕ್ ಮಾರ್ಕ್ ಮಾಡಿದ್ರ ಮೇಲೆ ಲಾಸ್ಟಲ್ಲಿ ನಿಮ್ಮ ಮೊಬೈಲಿಗೆ ಅಂದರೆ ನೀವು ಆಧಾರಕ್ಕೆ ಕೊಟ್ಟಿರೋ ನಂಬರಿಗೆ ಒಂದು OTP ಹೋಗುತ್ತೆ. ಅಥವಾ ಆಧಾರ್ ಅಲ್ಲ, ನೀವು ಯಾವ ನಂಬರ್ ಟೈಪ್ ಮಾಡಿರ್ತೀರೋ ಆ ನಂಬರಿಗೆ ಒಂದು OTP ಹೋಗುತ್ತೆ. ಆ OTPನ ನೀವು ಹೊಡೆದು ಕ್ಯಾಪ್ಚಾ ಎಂಟ್ರಿ ಮಾಡಿ ಫೈನಲ್ ಸಬ್ಮಿಟ್ ಮಾಡಿದರೆ ನಿಮ್ಮದು ಉದ್ಯಮ ರಿಜಿಸ್ಟ್ರೇಷನ್ ನಂಬರು ಬರುತ್ತೆ. ಇದಿಷ್ಟು ಉದ್ಯಮ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ನೀವು ಮಾಡಬೇಕಾಗಿರೋ ಪ್ರೊಸೀಜರ್. ಕೊನೆಯಲ್ಲಿ ನಿಮಗೆ ಈ ಉದ್ಯಮ ರಿಜಿಸ್ಟ್ರೇಷನ್ ನಂಬರ್ ಬಂದ್ರ ಮೇಲೆ ಆ ನಂಬರನ್ನು ಒಂದು ಕಾಪಿ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ಒಂದು ಕಡೆ ಬರೆದಿಟ್ಕೊಳ್ಳಿ. ಆ ನಂಬರಿಂದ ನೀವು ಎನಿ ಟೈಮ್ ಯಾವಾಗ ಬೇಕಾದರೂ ನೀವು ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಬೋದು. ಸೊ ನೀವು ಅದನ್ನು ಟೈಪ್ ಮಾಡಿ ಅಥವಾ ಒಂದು ಕಡೆ ಬರೆದಿಟ್ಕೊಂಡ್ರೆ ಒಳ್ಳೆಯದು ನಿಮಗೆ. ಅದನ್ನು ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋ ಪ್ರಿಂಟ್ ಅಥವಾ ವೆರಿಫೈ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಹೋಗಿ ಆ ಉದ್ಯಮ ರಿಜಿಸ್ಟ್ರೇಷನ್ ನಂಬರು ಹಾಗೆ ನಿಮ್ಮ ಉದ್ಯಮ ರಿಜಿಸ್ಟ್ರೇಷನಿಗೆ ಕೊಟ್ಟಿರೋ ಮೊಬೈಲ್ ನಂಬರ್ ಹಾಕಿ OTP ಕಳಿಸಿದರೆ ನಿಮಗೆ ಆ ಸರ್ಟಿಫಿಕೇಟು ಡೀಟೇಲ್ಸು ಬರುತ್ತೆ. ಕೊನೆಗೆ ಆ ಡೀಟೇಲ್ಸನ್ನೆಲ್ಲ ಒಂದು ಸಲ ಚೆಕ್ ಮಾಡಿಕೊಂಡು ಇಲ್ಲಿ ಪ್ರಿಂಟ್ ಸರ್ಟಿಫಿಕೇಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಸರ್ಟಿಫಿಕೇಟ್ ಬರುತ್ತೆ. ಅದರಲ್ಲಿ ಯಾವ್ಯಾವ ಪೇಜ್ ಬೇಕು ಅನ್ನೋದನ್ನು ನೀವು ನೋಡಿ ತಗೊಂಡ್ರೆ ಆಯಿತು, ಅಷ್ಟೆ. ಸೊ ಸ್ನೇಹಿತರೆ, ಇದಿಷ್ಟು ಉದ್ಯಮ ರಿಜಿಸ್ಟ್ರೇಷನ್ ಬಗ್ಗೆ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಅಥವಾ ಮಾಹಿತಿ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಇದೇ ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.